ನಮ್ಮ ದಾವಣಗೆರೆ ಜಿಲ್ಲೆ ಇರ್ಬೋದು, ನಾಡಿನ ಎಲ್ಲ ಪೂಜ್ಯರು, ಮಠಾಧೀಶ್ವರು, ಸಾಮಾನ್ಯ ಬಡ ಕುಟುಂಬದಲ್ಲಿ ಹುಟ್ಟಿದಂತ ಅವರ ತಂದೆ ಅಮಾಲಿ ಮಾಡ್ತಿದ್ರು. ಅಂತ ಕುಟುಂಬದಿಂದ ಬಂದಂತ ಶ್ರೀನಿವಾಸ್ ದಾಸ್ಕರಿಯಪ್ಪ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕ್ಯಾಂಡಿಡೇಟ್ ಅಂತ ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು ಮಾಡಿದ್ದಾರೆ. ಅದರಿಂದ ನಾನು ಪೂಜ್ಯರಲ್ಲಿ ಯಾವುದೇ ಕೆಟ್ಟ ಉದ್ದೇಶದಿಂದ ವಿನಂತಿ ಮಾಡ್ತಾ ಇಲ್ಲ. ಯಾರಿಗೇ ಆಗಲಿ ನೀವು ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡ್ರಿ. ಬೇರೆ ರೀತಿ ಒಂದು ಮೆಸೇಜ್ ಹೋಗ್ಬಾರ್ದು. ಒಬ್ಬ ಬಡವ ಆತ, ನಮ್ಮ ಎದುರಿಗಿರ್ತಕ್ಕಂಥ ವ್ಯಕ್ತಿ ಆಗರ್ಭ ಶ್ರೀಮಂತರು, ಸಾವಿರಾರು ಕೋಟಿ ಇರ್ತಕ್ಕಂಥ ವಾರಕ್ಕೊಂದು ಎಲೆಕ್ಷನ್ ಮಾಡೋ ಶಕ್ತಿ ಐತವ್ರಿ. ನಾನು ಬಡ ಕುಟುಂಬದಿಂದ ಬಂದ 4 ಚುನಾವಣೆ ಸೋತೀನಿ, ಅದ್ರ ನೋವು ಏನು ಅನ್ನೋದು ನನಗೆ ಗೊತ್ತೈತಿ. ಅದರಿಂದ ಪೂಜ್ಯರಲ್ಲಿ ವಿನಂತಿ ಮಾಡ್ತೀನಿ, ನೀವು ಎಲ್ಲರಿಗೂ ಸಹಿತ ಒಳಿತನ್ನ ಬಯಸ್ರಿ ಅಂತಂದೇಳಿ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತೇನೆ. ನಿಮ್ಮ ಮುಖಾಂತರ ಯಾರೋ ಒಬ್ರು ಪರವಾಗಿ ಬೇಡ, ಅದನ್ನ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ವಿನಂತಿ ಮಾಡ್ತಾ ಇದ್ದೀನಿ. ಯಾರೇ ಇದ್ರು ಸಹಿತ ಅಲ್ಲ, ನಾನು ಎಲ್ಲರಿಗೂ, ನಮ್ಮ ನಾಡಿನ ಎಲ್ಲ ಪೂಜ್ಯರಿಗೂ ಎಲ್ಲರಿಗೂ ನಾನು ಹೇಳ್ತೀನಲ್ಲಣ್ಣ, ಅವ್ರು ಇವ್ರಂತ ನಾನು ಯಾರ ಹೆಸರು ಹೇಳಲ್ಲ. ಎಲ್ಲ ಪೂಜ್ಯರಿಗೆ ಕೈ ಮುಗಿದು ವಿನಂತಿ ಮಾಡ್ತೀನಿ. ಎಲ್ಲರೂ ಬಂದು, ಅದರಿಂದ ಎಲ್ಲರಿಗೂ ಸಹಿತ ನಾನು ಕೈ ಮುಗಿದು ವಿನಂತಿ ಮಾಡ್ತೀನಿ. ಈ ಚುನಾವಣೆ ಬಡವ ಮತ್ತು ಶ್ರೀಮಂತನ ನಡುವೆ ನಡೀತಕ್ಕಂಥ ಚುನಾವಣೆ. ಅದರಿಂದ ಬಡವರ ಕಷ್ಟ ಎಲ್ಲ ಪೂಜ್ಯರಿಗೆ ಗೊತ್ತೈತಿ. ದಯಮಾಡಿ ಎಲ್ಲರಿಗೂ ಒಳಿತಾಗ್ಲಿ ಅಂತ ಬಯಸ್ರಿ. ಆ ಪರಮಾತ್ಮ ಯಾರಿಗೆ ಆಶೀರ್ವಾದ ಮಾಡ್ತಾನೆ ಅವ್ರು ಗೆಲ್ತಾರೆ. ಅಷ್ಟೇ ನನ್ನ ವಿನಂತಿ ಪೂಜ್ಯರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.